ಗ್ರಹ ಅಂತಂದ್ರೆ ಗ್ರಹಣ ಶಕ್ತಿ ಇರುವಂತದ್ ಗ್ರಹ. ಸೊ ಪ್ಲಾನೆಟ್ಸ್ ಇವಾಗ ಎಷ್ಟೊಂದ್ ಜನ ಇನ್ನು ಕೇಳ್ತಾರೆ, ಚಂದ್ರ ಏನ್ ಪ್ಲಾನೆಟ್ ಅಲ್ವಲ್ಲ, ಸನ್ ಪ್ಲಾನೆಟ್ ಅಲ್ವಲ್ಲ, ಅದನ್ನ ಹೆಂಗೆ ನವಗ್ರಹ ಅಂತಾರೆ. ಸೊ ಗ್ರಹಣ ಶಕ್ತಿ ಇರುವಂತದ್ದು ಗ್ರಹ. ಸೊ ಆಸ್ಟ್ರಾಲಜಿನಲ್ಲಿ ಜುಪಿಟರ್ಗೆ, ಆಸ್ಟ್ರಾಲಜಿ ಅಂತ ಅಲ್ಲ, ಎಲ್ಲಾ ಇದ್ರಲ್ಲೂ ಜುಪಿಟರ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಲೆಟ್ ಸೈಂಟಿಫಿಕಲಿ ಅಂಡರ್ಸ್ಟ್ಯಾಂಡ್ ಯಾಕೆ ಅಂತ. ಆಯ್ತಾ? ಸೊ ಸರಿ. ಕಾಂಪೋಸಿಷನ್ ನೋಡ್ತು ಅಂತ ಅಂದ್ರೆ ಹೈಡ್ರೋಜನ್ ಅಂಡ್ ಹೀಲಿಯಂ ಕಾಂಪೋಸಿಷನ್ ಆಫ್ ಜುಪಿಟರ್, ಹೈಡ್ರೋಜನ್ ಅಂಡ್ ಹೀಲಿಯಂ ಕಾಂಪೋಸಿಷನ್ ಆಫ್ ಸನ್. ಓಕೆ. ಜುಪಿಟರ್ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ರೊಟೇಟ್ ಆಗತ್ತೆ. ಅದರಿಂದ ತುಂಬಾ, ಐ ಮೀನ್ ದ ವೆರಿ ವೆರಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ ಹ್ಯಾಸ್. ಏನಾಗತ್ತೆ, ಜುಪಿಟರ್ ಈ ಕಡೆ 3 ಪ್ಲಾನೆಟ್, ಆ ಕಡೆ 3 ಪ್ಲಾನೆಟ್. ಸೊ ಆ ಸೆಂಟ್ರಿಫ್ಯೂಗಲ್ ಸೆಂಟ್ರಿಪೀಟಲ್ ಫೋರ್ಸ್ ಏನಿದೆ ಅದನ್ನ ಜುಪಿಟರ್ ಇಸ್ ಬ್ಯಾಲೆನ್ಸಿಂಗ್ ನಮ್ ಸೋಲಾರ್ ಸಿಸ್ಟಮ್ ಅಲ್ಲಿ. ಇಲ್ಲ ಅಂತಂದ್ರೆ ಪ್ಲಾನೆಟ್ ಹಿಂಗ್ ಸುತ್ತಿ 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 ಇಲ್ಲ ಸಣ್ಣ ಒಳಗಡೆ ಎಳ್ಕೊಂಡ್ ಬಿಡ್ತಾ ಇತ್ತು, ಇಲ್ಲ ಸುತ್ತಿ 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 ಆರ್ಬಿಟ್ ಇಂದ ಆಚೆ ಬಿಸಾಕ್ಬಿಡ್ತಾ ಇತ್ತು. ಹ್ಮ್ ಹ್ಮ್. ಸೊ ಸಮಥಿಂಗ್ ವಿಚ್ ಇಸ್ ಬ್ಯಾಲೆನ್ಸಿಂಗ್ ಎವ್ರಿಥಿಂಗ್ ಇಸ್ ಜುಪಿಟರ್. ಸೊ ಅದಕ್ಕೇನೆ ನಮ್ ವಾವ್. ಟೆಕ್ಸ್ಟ್ ಅಲ್ಲೂ ಹೇಳ್ತಾರೆ, ದೇವ ಕಾಯದ್ದನ್ನು ಗುರು ಕಾಯುವನು ಅಂತ. ಓಹೋ ಹೋ ಹೋ. ಓಕೆ. ದೇವ, ಇನ್ನೊಂದ್ಸತಿ ಹೇಳಿ. ಕಾಯದ್ದನ್ನು ಗುರು ಕಾಯುವನು. ದೇವರು ನೋಡ್ಕೊಳ್ದೇ ಇರೋ ಅಂತದನ್ನು ಗುರು ನೋಡ್ಕೊಳ್ತಾನೆ ಅಂತ. ಇವಾಗ ಮೀಟಿಯೋರ್ಸ್ ಅಷ್ಟೇ, ಈ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ ಜುಪಿಟರ್ಗೆ, ಜುಪಿಟರ್ ಇಸ್ ಗುರುಗ್ರಹ. ಸೊ ಗುರುಗ್ರಹಕ್ಕೆ ಅಷ್ಟು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ ಮೀಟಿಯೋರ್ಸ್ ಏನಾದ್ರು ಬಂದ್ರೆ ಇದ್ ಮಾಡಿದ್ರೆ ಇಟ್ ವಿಲ್ ಅಬ್ಸಾರ್ಬ್, ಇಟ್ ವಿಲ್ ಕನ್ಸ್ಯೂಮ್ ದಟ್. ಇಲ್ಲ ಅಂದ್ರೆ ಹೊಡೆದು ಎಷ್ಟು ಎಕ್ಸ್ಟಿಂಕ್ಷನ್ ಆಗ್ತಾ ಇತ್ತೋ ಏನ್ ಕಥೆಯೋ. ಸೊ ಡೈನೋಸಾರ್ಸ್ ಎಲ್ಲ ಎಕ್ಸ್ಟಿಂಟ್ ಆದಂಗೆ ನಾವು ಯಾವಾಗ್ಲೂ ಎಕ್ಸ್ಟಿಂಕ್ಟ್ ಆಗೋಗ್ಬಿಡ್ತಾ ಇದ್ವಿ. ಸೊ ಆ ಮೀಟಿಯೋರ್ ಹಿಟ್ಸ್ನೆಲ್ಲ ಜುಪಿಟರ್ ಇಸ್ ಟೇಕಿಂಗ್, ಇಟ್ಸ್ ಪ್ರೊಟೆಕ್ಟಿಂಗ್. ಆಯ್ತಾ? ಓಕೆ. ಅಂಡ್ ದೆನ್ ಸರಿ ಸರಿ. ಇವಾಗ ಮಧ್ಯದಲ್ಲಿ ನಾ ಹೇಳ್ದೆ, ಸೊ ಜುಪಿಟರ್ ಅಷ್ಟು ಎಷ್ಟು ದೊಡ್ಡದು ಅದು ಅಂತಂದ್ರೆ ಎಲ್ಲ ಸೋಲಾರ್ ಸಿಸ್ಟಮ್ ಅಲ್ಲಿ ಇರೋ ಪ್ಲಾನೆಟ್ನೆಲ್ಲ ಅದ್ರೊಳಗಡೆ ಹಾಕ್ಬಿಟ್ಟು ಮುಚ್ಚಿಬಿಡ್ಬೋದು. ಓಹೋ. ಸೊ ಇಟ್ ಇಸ್ ದಟ್ ಬಿಗ್. ಸೊ ಅಷ್ಟು ದೊಡ್ಡದನ್ನ ನೀವು ಮಧ್ಯದಲ್ಲಿ ಇಡ್ತು ಅಂತಂದ್ರೆ ಬಿಯಾಂಡ್ ದಟ್, ಅದ್ರದ್ದು ಆಚೆಗೆ ಇರೋ ಪ್ಲಾನೆಟ್ ಎಲ್ಲ ದೇ ಆರ್ ಆಲ್ ಏನಂತಾರೆ, ಕೋಲ್ಡ್ ಪ್ಲಾನೆಟ್ಸ್ ಅಂತ ಆಗುತ್ತೆ. ಯುರೇನಸ್, ನೆಪ್ಟ್ಯೂನ್, ಸ್ಯಾಟರ್ನ್ ಅದೆಲ್ಲ ದೇ ಆರ್ ಆಲ್ ಕೋಲ್ಡ್ ಪ್ಲಾನೆಟ್ಸ್. ಯಾಕೆ? ಬಿಕಾಸ್ ಜುಪಿಟರ್ ಇಸ್ ಕನ್ಸ್ಯೂಮಿಂಗ್ ಎವ್ರಿಥಿಂಗ್ ದೇರ್. ಅಡ್ಡ ಸೊ ಬಂದ್ಬಿಡುತ್ತೆ. ಇಲ್ಲಿಂದ ಇಲ್ಲಿಗೆ ಹ್ಮ್ ಹ್ಮ್ ಹ್ಮ್. ಓಕೆ. ಸೊ ಮುಂದೆ. ಫೇಲ್ಡ್ ಸ್ಟಾರ್ ಅಂತಾನು ಕರೀತಾರೆ, ಯಾಕಂದ್ರೆ ಇಟ್ ಹ್ಯಾಸ್ ದ ಪೊಟೆನ್ಶಿಯಲ್. ಅದು ಇನ್ನೊಂದ್ ಚೂರ್ ದೊಡ್ಡದಾಗಿದ್ದಿದ್ರೆ, ಇನ್ನೊಂದ್ ಚೂರ್ ಅಲ್ಲ, ಅಬೌಟ್ ಲೆಟ್ಸ್ ಸೇ 50 to 80 times ಇನ್ನ ದೊಡ್ಡದಾಗಿದ್ದಿದ್ರೆ ವಿ ವುಡ್ ಹ್ಯಾವ್ 2 ಸನ್ಸ್. ಸೊ ಅಲ್ಲೂ ಓ. ಹೈಡ್ರೋಜನ್ ಹೀಲಿಯಂ ಕೊಲಿಷನ್ ಆಗಿ ನಮ್ಗೆ ಇಟ್ ವುಡ್ ಹ್ಯಾವ್ ಬೀನ್ ಅ ಸ್ಟಾರ್. ಓಹೋ ಹೋ. ವಾವ್. ಸೊ So ದಟ್ ಇಸ್ Jupiter is now the failed star, but still the guru who's protecting ಪ್ರೊಟೆಕ್ಟಿಂಗ್. ಎಸ್. and at this and rotating. Sari. ಸೊ So ಈ ಕಡೆಯಿಂದ ಆ ಕಡೆಯಿಂದ ಎಲ್ಲಾ ಕಡೆಯಿಂದ ಬ್ಯಾಲೆನ್ಸ್ ಮಾಡ್ತಾ ಇರೋಂಥದ್ದು ಜುಪಿಟರ್. ಸೊ ಇಟ್ ಬಿಕಮ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ಲಾನೆಟ್. ಬಟ್ ಎಲ್ಲಾರ್ಗೂ ಜುಪಿಟರ್ ಒಳ್ಳೇದಾ? ಇಲ್ಲ. ಜುಪಿಟರ್ ಪ್ಲೇಸ್ಮೆಂಟ್ ಏನ ನೋಡ್ಬೇಕು, ಅಕಸ್ಮಾತ್ ಇವಾಗ ಏನಂತಾರೆ, ಮಿಥುನ್ ಲಗ್ನ ಅಥವಾ ಕನ್ಯಾ ಲಗ್ನದವ್ರಿಗೆ ಜುಪಿಟರ್ ಮಾರಣಕಾರಕ ಆಗತ್ತೆ. ಸೊ ಮಾರಕ ಸ್ಥಾನ ಆಗತ್ತೆ. ಸೊ ಆ ಜುಪಿಟರ್ ಪ್ಲೇಸ್ಮೆಂಟ್ಸ್ ನೋಡ್ಕೋಬೇಕು. ಸೊ ಈ ತರದ್ ನಾವು ನೋಡಿದಾಗ ಎಲ್ಲದಕ್ಕೂ ಜುಪಿಟರ್ ಒಳ್ಳೇದು ಅಥವಾ ಸ್ಯಾಟರ್ನೇ ಕೆಟ್ಟದು ಅಥವಾ ರಾಹುನೇ ಕೆಟ್ಟದು, ಸೊ ಈ ತರ ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅವ್ರ ಜಾತಕದಲ್ಲಿ ಯಾವ ಪ್ಲಾನೆಟ್ ಎಲ್ಲಿ ಪ್ಲೇಸ್ ಆಗಿದೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ, ಯಾವ ಪ್ಲಾನೆಟ್ ಇಂದ ಒಳ್ಳೇದಾಗ್ತಾ ಇದೆ, ಯಾವ ಪ್ಲಾನೆಟ್ ಇಂದ ಕೆಟ್ಟದಾಗ್ತಾ ಇದೆ, ಅಥವಾ ಯಾವ ಗ್ರಹದಿಂದ ಒಳ್ಳೇದಾಗ್ತಾ ಇದೆ ಕೆಟ್ಟದಾಗ್ತಾ ಇದೆ ಅನ್ನೋದನ್ನ ನಾವು ನೋಡ್ಕೋಬೇಕು. ಸರಿ. ಸೊ ಈಗ ಬೇರೆ ಬೇರೆ ಮನೆಗಳಲ್ಲಿ ಗ್ರಹಗಳು ಕೂತಿರುತ್ತೆ, ಅಥವಾ ಮಲ್ಟಿಪಲ್ ಮನೆಗಳಲ್ಲಿ ಅಥವಾ ಒಂದೇ ಮನೆಯಲ್ಲಿ ಬೇರೆ ಬೇರೆ ಗ್ರಹಗಳು ಒಟ್ಟೊಟ್ಟಿಗೆ ಕೂತ್ಕೊಂಡಾಗ ಅದು ಮನುಷ್ಯನ ಡೆಸ್ಟಿನಿನ ಹೆಂಗೆ ಚೇಂಜ್ ಮಾಡತ್ತೆ ಆ್ಯಂಡ್ ಅವ್ರ ನಡವಳಿಕೆನ ಹೆಂಗೆ ಶೇಪ್ ಮಾಡತ್ತೆ? ಕ್ಯಾನ್ ಯು ಥ್ರೋ ಸಮ್ ಲೈಟ್ ದೇರ್? ಎಸ್, ಅದನ್ನ ಈ ಉದಾಹರಣೆಗೆ ನಮ್ಮ ನೇಚರ್ ತಕ್ಕಂತೆ ಪ್ಲಾನೆಟರಿ ಇನ್ಫ್ಲುಯೆನ್ಸ್ ಅಂತ ಏನಾದ್ರು ಇದು ಮಾಡ್ಬೋದಾ? ಮಾಡ್ಬೋದು. ಪ್ಲಸ್ ಇವಾಗ ನೀವ್ ಇದ್ ಕೇಳಿದ್ರಲ್ಲ, ಒಂದೇ ಮನೆಯಲ್ಲಿ 2 ಗ್ರಹ ಇದ್ರೆ ಹೇಗೆ, ಅಥವಾ 2-3 ಗ್ರಹ ಇದೆ ಅಂತ, ಅದನ್ನ ಕಂಜಂಕ್ಷನ್ ಅಂತ ಕರೀತಾರೆ. ಅದನ್ನ ಯೋಗಗಳು ಅಂತಾನು ಕರೀತಾರೆ. ಇವಾಗ ಆ, ಶನಿ ಮತ್ತೆ ಮೂನ್ ಒಂದ್ ಕಡೆ ಇದ್ರೆ ಅದನ್ನ ವಿಷಯೋಗ ಅಂತ ಕರೀತಾರೆ. ಆಮೇಲೆ ಇನ್ಯಾವುದು, ಜುಪಿಟರ್ ರಾಜಯೋಗ. ಇದ್ರೆ ಇದು ಗಜಕೇಸರಿ ಯೋಗ ಅಂತ ಕರೀತಾರೆ. ಇನ್ಯಾವುದೋ ಯೋಗ. ಸೊ ಆಲ್ ದೀಸ್ ಥಿಂಗ್ಸ್ ಕಂಜಂಕ್ಷನ್. ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ ಲಾಲ್ ಕಿತಾಬ್ ಅಲ್ಲಿ, ಮಶ್ನುಯಿ ಗ್ರಹ ಅಂತ. ಅಂದ್ರೆ 2 ಪ್ಲಾನೆಟ್ ಸೇರ್ಕೊಂಡು 1 ಪ್ಲಾನೆಟ್ ಆಗ್ಬಿಡತ್ತೆ ಅಂತ, 1 ಪ್ಲಾನೆಟ್ ಇನ್ಫ್ಲುಯೆನ್ಸ್ ಕೊಡತ್ತೆ ಅಂತ. ಸೊ ಅದ್ ಹೇಗೆ ಅಂತಂದ್ರೆ, ವೆರಿ ವೆರಿ ಸಿಂಪಲ್ ಥಿಂಗ್ ಟು ಎಕ್ಸ್ಪ್ಲೇನ್ ಇಸ್ ಜುಪಿಟರ್ ರಾಹು. ಆಯ್ತಾ? ಜುಪಿಟರ್ ಇಸ್ ಗುರು. ಗುರು ರಾಹು ಒಂದೇ ಮನೆಯಲ್ಲಿ ಇದ್ರೆ ಅದು ಬುಧನ ಎಫೆಕ್ಟ್ ಕೊಡುತ್ತೆ ಅಂತ ಲಾಲ್ ಕಿತಾಬಲ್ ಬರ್ತಿದೆ. ಸೊ ಹೇಗೆ, ಇಫ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್ ಸೈಂಟಿಫಿಕಲಿ. ಎಸ್. ಇವಾಗ ನೀವು ನೋಡಿ, ಜುಪಿಟರ್ ಯೆಲ್ಲೋ ಕಲರ್ ಅಲ್ವಾ?
ಸೊ ಸನ್ ರೇಸ್ ಹ್ಮ್ ಜುಪಿಟರ್ ಇಂದ ಬರ್ತಾ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಯು ಗೆಟ್ ಯೆಲ್ಲೋ ಲೈಟ್, ಲೆಟ್ಸ್ ಸೇ, and then Rahu is blue. When you put the blue thing over yellow, the light color of light changes to green, ಹ್ಮ್ which is actually the color of Buddha. So that is ಓಕೆ ಇದು ಎಫೆಕ್ಟ್ ಹೆಂಗೆ ಅಂತಂದ್ರೆ, ಈ ತರ ದೇರ್ ಆರ್ ವೆರಿ ಸ್ಮಾಲ್ ಎಕ್ಸ್ಪೆರಿಮೆಂಟ್ಸ್ ಈ ತರದ್ ಮಾಡಿ. ದಿಸ್ ಇಸ್ ಈಸಿಯೆಸ್ಟ್. ಯೆಲ್ಲೋ ಮತ್ತೆ ಬ್ಲೂ ಮಿಕ್ಸ್ ಮಾಡ್ತು ಅಂತಂದ್ರೆ ಗ್ರೀನ್ ಬರುತ್ತೆ ಕಲರ್. ಸೊ ಈ ಕಾನ್ಸೆಪ್ಟ್ ನ ಮಶ್ನೂಯಿ ಗ್ರಹ ಅಂತ ಹೇಳ್ತಾರೆ. ಸೊ ದೇರ್ ಆರ್ ಲೈಕ್ ಮೆನಿ ಈ ತರ ಏನಂತಾರೆ, ಬೇರೆ ಬೇರೆ ಪ್ಲಾನೆಟರಿ ಕಾಂಬಿನೇಷನ್ಸ್ ಕಂಜಂಕ್ಷನ್ಸ್ಗೆ ಬೇರೆ ಬೇರೆ ಪ್ಲಾನೆಟ್ ಹ್ಮ್ ಆಗತ್ತೆ ಅನ್ನೋದನ್ನ ಹೇಳಿದೆ ಲಾಲ್ ಕಿತಾಬಲ್ಲಿ. ಸೊ ಇದು ಒಂದು ಜಸ್ಟ್ ಸಿಂಪಲ್ ಎಕ್ಸಾಂಪಲ್. ಇವಾಗ ಬ್ಲೂ ಮತ್ತೆ ಯೆಲ್ಲೋ ಮಿಕ್ಸ್ ಆಯ್ತು ಅಂತಂದ್ರೆ ಗ್ರೀನ್ ಆಗತ್ತೆ. ಸೊ ಗುರು ಮತ್ತೆ ರಾಹು ಇರೋಂತ ಕಡೆ ಅದು ಮರ್ಕ್ಯೂರಿ ಎಫೆಕ್ಟ್ ಕೂಡ ಸಿಗುತ್ತೆ ಅಂತ. ಹ್ಮ್ ಸೊ ನಾವು ಅದನ್ನ ಪ್ರಾಕ್ಟಿಕಲಿ ಇಫ್ ವಿ ಥಿಂಕ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಥವಾ ರಿಫ್ರಾಕ್ಷನ್ ಅಥವಾ ರಿಫ್ಲೆಕ್ಷನ್ ಇಂದಾನೆ ಬರ್ಬೇಕು ನಮ್ಗೆ ಲೈಟ್ ಸನ್ನಿಂದ. ಯಾವುದು ಪ್ಲಾನೆಟ್ ಓನ್ ರೇಸ್ ಇರೋದಿಲ್ಲ ಅಲ್ವಾ, ಅದು ಏನಿದ್ರು ಅದರದ್ದು ಅಟ್ಮಾಸ್ಫಿಯರ್ ಥ್ರೂ ಬರುತ್ತೆ. ಸೊ ಇವಾಗ ರಾಹು ಥ್ರೂ ಜುಪಿಟರ್ ಥ್ರೂ ಎರಡರಿಂದಾನೂ ಬರ್ತಾ ಇರ್ಬೇಕಾದ್ರೆ, ಸೊ ಇಟ್ ಮಿಕ್ಸಸ್ ಅಂಡ್ ಬಿಕಮ್ ಸಮಥಿಂಗ್ ಎಲ್ಸ್. ಸೊ ದಟ್ ಕಾನ್ಸೆಪ್ಟ್ ಇಸ್ ವೆರಿ ಬ್ಯೂಟಿಫುಲಿ ಎಕ್ಸ್ಪ್ಲೇನ್ಡ್ ಇನ್ ಲಾಲ್ ಕಿತಾಬ್ as ಮಶ್ನೂಯಿ ಗ್ರಹ ಅಂತ.